ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ಳಿ ನೋಡಬಹುದು. ವಿಇಟಿ ಕೃತ ಇನ್ಸ್ಟಿಟ್ಯೂಷನ್ ನೇಮಕಾತಿ. ಇದು ಕೂಡ JP ನಗರ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ವಾಂಟೆಡ್ ಟೀಚಿಂಗ್ ಮತ್ತು ಫ್ಯಾಕಲ್ಟಿ ಮತ್ತು ನಾನ್ ಟೀಚಿಂಗ್ ಫ್ಯಾಕಲ್ಟಿ ಸ್ಟಾಫ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ಳಿ ನೋಡಬಹುದು. ಸೈನ್ಸ್ ಟೀಚರ್, ಇಂಗ್ಲೀಷ್, ಸೋಷಲ್, ಮ್ಯಾಥ್ಸ್, ಫಿಸಿಕ್ಸ್, ಕಂಪ್ಯೂಟರ್, ಸಂಸ್ಕೃತ್, ಹಿಂದಿ, ನಂತರ ಪ್ರೈಮರಿ ಟೀಚರ್ಸ್ಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ಳಿದ್ದಾರೆ. ಅದೇ ರೀತಿಯಾಗಿ ಮದರ್ ಟೀಚರ್ಸ್ಗಳ ನೇಮಕಾತಿ, ಅದೇ ರೀತಿಯಾಗಿ ಶಾಲೆಯಲ್ಲಿ ಅಡ್ಮಿನ್ ಹುದ್ದೆಗೆ ನೇಮಕಾತಿ, ಕ್ಲರ್ಕ್ ಮತ್ತು ಅಡ್ಮಿನ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಬೇಕಾದರೆ 1 ಮತ್ತು 2 ಏಪ್ರಿಲ್ 2026 ಬಿಟ್ವೀನ್ ಅಂದರೆ 9:30ಯಿಂದ 2:30 ಒಳಗಾಗಿ ನೀವು ಇಲ್ಲಿ ಈ ಒಂದು ನೇಮಕಾತಿಯಲ್ಲಿ ಕೂಡ ನೀವು ಇಲ್ಲಿ ಭಾಗವಹಿಸಬಹುದು. ಆ ಒಂದು ಸಂಸ್ಥೆಯ ಒಂದು ಇಮೇಲ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ತ್ರಿಪುರಂ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ಕೂಡ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆಯ ಒಂದು ಇಮೇಲ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಶೇಷಾದ್ರಿಪುರ ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ ಮೈಸೂರಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಪ್ರಿನ್ಸಿಪಲ್ ಹುದ್ದೆಗೆ. ಈ ಒಂದು ಪ್ರಿನ್ಸಿಪಲ್ ಹುದ್ದೆಗೆ ನೀವು ನೇಮಕಾತಿ ಪಡೆಯಬೇಕಾದರೆ ನಿಮಗೆ AICT ಒಂದು UGC ರೂಲ್ ಪ್ರಕಾರ ನೀವು ಇಲ್ಲಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತದೆ. ಪ್ರಿನ್ಸಿಪಲ್ ಮತ್ತು ಡೀನ್ ಹುದ್ದೆ ಮತ್ತು ಅದೇ ರೀತಿಯಾಗಿ ಡೈರೆಕ್ಟರ್ ಹುದ್ದೆಗೆ ಈ ಒಂದು ಸಂಸ್ಥೆಯು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಲಾಸ್ಟ್ ಡೇಟ್ ನೋಡಬಹುದು 11/4/2026 ಒಳಗಾಗಿ ನೀವು ಆನರ್ಸರಿ ಜನರಲ್ ಸೆಕ್ರೆಟರಿ ಶೇಷಾದ್ರಿಪುರ ಎಜುಕೇಷನ್ ಟ್ರಸ್ಟ್ ಬೆಂಗಳೂರು ಇವರ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ಒಂದು ಬಯೋಡಾಟಾ ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಈ ಜಯಚಾಮರಾಜೇಂದ್ರ ತಾಲೂಕು ಆಸ್ಪತ್ರೆ ತೀರ್ಥಹಳ್ಳಿಯಲ್ಲಿ ನೇಮಕಾತಿ ಮಾಡಿಕೊಳ್ಳುವ ಸಂಸ್ಥೆಯಲ್ಲಿ ಹೊರಗುತ್ತಿ ಆಧಾರದ ಮೇಲೆ ಗ್ರೂಪ್ ಡಿ ಮತ್ತು ನಾನ್ ಕ್ಲಿನಿಕಲ್ ಸಿಬ್ಬಂದಿ ಹಾಗೂ ABERK ಯೋಜನೆಯಡಿಯಲ್ಲಿ ಗಣಕಯಂತ್ರ ಸಹಾಯಕರ ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಇದೊಂದು 2026-27 ಸಾಲಿನ ಹೊರಗುತ್ತಿಗೆ ಆಧಾರದ ಒಂದು ಗ್ರೂಪ್ ಡಿ ನೇಮಕಾತಿಯಾಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಆ ಒಂದು ಸಂಸ್ಥೆಯ ಒಂದು ಅಡ್ರೆಸ್ಗೆ ಹೋಗಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಒಂದು ಅರ್ಜಿಯನ್ನು ಸಲ್ಲಿಸುವ ದಿನಾಂಕ 10/4/2026 ಸಂಜೆ 4:30 ಒಳಗಾಗಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತದೆ. ಒಂದು ಪಬ್ಲಿಕ್ ಸ್ಕೂಲ್ ಅಂತ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಕೂಡ 6 to 10 ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೈನ್ಸ್ PCA ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ಗಳ ನೇಮಕಾತಿ, ಇಂಗ್ಲೀಷ್ ಟೀಚರ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. NE ಡಿಗ್ರಿ ಮತ್ತು BEd ಕೂಡ ಆಗಿರಬೇಕು. ಅದೇ ರೀತಿಯಾಗಿ ಡ್ರೈವರ್ಗಳನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಸಂಸ್ಥೆಯು. ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್, ಆ ಸಂಸ್ಥೆಯ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಇಲ್ಲಿ ರವಾನಿಸಬೇಕಾಗುತ್ತದೆ. ಟೀಚರ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ಇಲ್ಲಿ ಕೂಡ ನೋಡಬಹುದು ಈ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಲೊಕೇಶನ್ ನೋಡಬಹುದು. ಗಟ್ಟಿ, ಲಿಂಗನಹಳ್ಳಿ, ಯಲಹಂಕ, ಬೆಂಗಳೂರಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಟೀಚರ್ಗಳು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಗೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಟೆಕ್ನಾಲಜಿ ಯೂನಿವರ್ಸಿಟಿಯಿಂದ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ಫ್ಯಾಕಲ್ಟಿ ಹುದ್ದೆಗಳ ನೇಮಕಾತಿ ನೋಡಬಹುದು. ಇಲ್ಲಿ ಲಾ ಕಾಲೇಜ್ ಬೆಂಗಳೂರು ಮತ್ತು ಸ್ಕೂಲ್ ಆಫ್ ದ ಲೀಗಲ್ ಸ್ಟಡೀಸ್ ಹುಬ್ಬಳ್ಳಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅಂದರೆ ಲಾ ಸಬ್ಜೆಕ್ಟ್ನಲ್ಲಿ ಪ್ರೊಫೆಸರ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಡೈರೆಕ್ಟರ್ ಫಾರ್ ಸ್ಕೂಲ್ ಆಫ್ ದ ಲೀಗಲ್ ಸ್ಟಡೀಸ್ ಹುಬ್ಬಳ್ಳಿಯಲ್ಲಿ ಕೂಡ ಈ ಕೆಳಗಿನ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಟ್ರಾಕ್ಟಿವ್ ಸ್ಯಾಲರಿ ಕೂಡ ನಿಮಗೆ ನೀಡ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಒಂದು ಸಂಸ್ಥೆಯ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. 15 ಏಪ್ರಿಲ್ 2026 ಒಳಗಾಗಿ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. BV ಬೊಮ್ಮರೆಡ್ಡಿ ಕ್ಯಾಂಪಸ್ ವಿದ್ಯಾನಗರ ಹುಬ್ಬಳ್ಳಿಯಲ್ಲಿ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೈನ್ತ್ ಇಂಗ್ಲೀಷ್ ಹೈಸ್ಕೂಲಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ನೋಡಬಹುದು ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳನ್ನು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಸೈನ್ಸ್, ಹಿಂದಿ, EVS ಮತ್ತು ಕನ್ನಡ ಟೀಚರ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ವಿದ್ಯಾರ್ಥಿ ನೋಡಿಕೊಂಡು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಒಂದು ಸಂಸ್ಥೆಯಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಬೇಕಾದರೆ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಇವರು ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಡೆಮೋ ಕ್ಲಾಸ್ಗಳನ್ನು ನೀವು ನಿಮ್ಮನ್ನು ತೆಗೆದುಕೊಂಡು ಆಯ್ಕೆ ಮಾಡ್ಕೊಳ್ತಾರೆ. ಆಸಕ್ತ ಅಭ್ಯರ್ಥಿಗಳು ಆ ಸಂಸ್ಥೆ ಇಮೇಲ್ಗೆ ಜೊತೆಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ಇತ್ತೀಚಿನ ಬಯೋಡಾಟಾವನ್ನು ಕೂಡ ಇಲ್ಲಿ ರವಾನಿಸಬೇಕಾಗುತ್ತದೆ. ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. PD ಟೀಚರ್ಸ್ ಮತ್ತು ಗುಡ್ ಫ್ಲೂಯೆನ್ಸಿ ಅಂದರೆ ಇಂಗ್ಲೀಷ್ ಮೀಡಿಯಂನಲ್ಲಿ ಬೋಧನೆ ಮಾಡುವಂಥ ಅಭ್ಯರ್ಥಿಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಕಾಮರ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಇಂಗ್ಲೀಷ್ ಆ್ಯಂಡ್ ಜುವಾಲಜಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ TGT ಹುದ್ದೆಗಳಿಗೆ ನೇಮಕಾತಿ ಇಂಗ್ಲೀಷ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಇಲ್ಲಿ ಫೀಮೇಲ್ ಟೀಚರ್ಸ್ಗಳಿಗೆ ಇವರು ಫಾರ್ ತಮಿಳ್ ಮತ್ತು ಹಿಂದಿಗಳಿಗೆ ನೇಮಕಾತ. ನಂತರ PE ಟೀಚರ್ಗಳಿಗೆ ನೇಮಕಾತಿ ಮೇಲ್ ಮತ್ತು ಫೀಮೇಲ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಾರ್ಡನ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಮೇಲ್ ಮತ್ತು ಫೀಮೇಲ್ ಇವರ
ಹಾಸ್ಟೆಲ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಆ ಸಂಸ್ಥೆಯ ಒಂದು ಇಮೇಲ್ಗೆ ನೀವು ಅರ್ಜಿ ಸಲ್ಲಿಸಬೇಕು. ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ನೋಡಬಹುದು. ಯಲಗಿರಿ ಹಿಲ್ಸಲ್ಲಿ ಕೂಡ ಇದು ಕಂಡು ಬರ್ತಾ ಇದೆ. ಈ ಒಂದು ಸಂಸ್ಥೆಯು ಆಸಕ್ತ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. PG ಅಸಿಸ್ಟೆಂಟ್ ಬಾಟ್ನಿ ಲೆಕ್ಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. PG ಅಸಿಸ್ಟೆಂಟ್ ಎಕನಾಮಿಕ್ಸ್ ಹುದ್ದೆಗೆ ನೇಮಕಾತಿ, ಪ್ರೈಮರಿ ಟೀಚರ್ಸ್ಗಳ ನೇಮಕಾತಿ, ಲೈಬ್ರರಿಯನ್ ಫಿಸಿಕಲ್ ಎಜುಕೇಷನ್ ಟೀಚರ್ಗಳ ನೇಮಕಾತಿ, ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಮ್ಮಲ್ಲಿ ಇರಬೇಕಾಗುತ್ತದೆ. ಈ ಒಂದು ಹುದ್ದೆಗೆ ನೀವು ಏಪ್ರಿಲ್ 5, 2026 ಒಳಗಾಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತದೆ. ನೋಡ್ಬೋದು ಇತಿರಾಜ್ ಮ್ಯಾಟ್ರಿಕ್ HR ಸೆಕ್ಷನ್ ಹೈಸ್ಕೂಲ್, ಇದೊಂದು ಚೆನ್ನೈಯಲ್ಲಿ ಕಂಡುಬರುತ್ತ ಒಂದು ಸಂಸ್ಥೆಯಾಗಿದೆ. ಆಸಕ್ತುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಎಲ್ಲರದಲ್ಲಿ ಕಂಡುಬರುವ ಸಂಸ್ಥೆಯಾಗಿದೆ. ಆಸಕ್ತುಳ್ಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಮತ್ತೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕಾಲೇಜ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ. ಅಲ್ಲಿ ಕೂಡ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. ಕಂಪ್ಯೂಟರ್ ಅಪ್ಲಿಕೇಶನ್ ಮತ್ತು MCA ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ. ಸಹಾಯಕ ಪ್ರಾಧ್ಯಾಪಕರನ್ನು 31 ಮಾರ್ಚ್ 2026 ಒಳಗಾಗಿ ನೀವು ಈ ಒಂದು ಸಂಸ್ಥೆಗೆ ನೀವು ಇಲ್ಲಿ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಗ್ಲೀಷ್ ಫ್ಯಾಕಲ್ಟಿಗಳಿಗೆ ನೇಮಕಾತಿ, ಕ್ಲಾಸ್ PUCಗಳಿಗೆ ನೇಮಕಾತಿ, MA ಇನ್ ಇಂಗ್ಲೀಷ್ ಆಗಿರಬೇಕು. ಅದೇ ರೀತಿಯಾಗಿ B.Ed ಕೂಡ ನೀವು ಇಲ್ಲಿ ಮಾಡಿರಬೇಕಾಗುತ್ತೆ. ಅದೇ ರೀತಿಯಾಗಿ CBSE ಶಾಲೆಯಲ್ಲಿ ನೀವು ಕನಿಷ್ಠ 5 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇವರು ನಿಮಗೆ ಕೇಳ್ತಾ ಇದ್ದಾರೆ. ನೋಡ್ಬೋದು ಮಂತಾನ್ ವಿದ್ಯಾಶ್ರಮ, ಇದೊಂದು ಚೆನ್ನೈಯಲ್ಲಿ ಕಂಡುಬರುವ ಸಂಸ್ಥೆಯಾಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಹುದ್ದೆಗಳಿಗೆ ನೇಮಕಾತಿ, ತಮಿಳ್, ಇಂಗ್ಲೀಷ್, ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್, ಫಿಸಿಕಾಲಜಿ, ಬಯೋಕೆಮಿಸ್ಟ್ರಿ, ಕ್ಯಾಟ್ರಿಂಗ್ ಸೈನ್ಸ್ ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹುದ್ದೆಗಳಿಗೆ ನೇಮಕಾತಿ. ಕ್ವಾಲಿಫಿಕೇಷನ್ ನೆಟ್ ಮತ್ತು ಸೆಟ್ ಮತ್ತು ಅಥವಾ PhD ಕೂಡ ಆಗಿರಬೇಕು. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಆ ಸಂಸ್ಥೆಯ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಇಲ್ಲಿ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಟ್ರೈನ್ಡ್ ಟೀಚರ್ಸ್ಗಳಿಗೆ ನೇಮಕಾತಿ, NTT D.Ed B.Ed ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾರೆ. ಪ್ರೈಮರಿ ಶಿಕ್ಷಣ ಮತ್ತು ಹೈಸ್ಕೂಲ್ ಶಿಕ್ಷಕ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಇಂಗ್ಲೀಷ್ ಸ್ಕೂಲಲ್ಲಿ ನೇಮಕಾತಿ, ಒಂದು ಸಂಸ್ಥೆ ಕುಂಭಕೋಣಂನಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಟೀಚರ್ಸ್ಗಳ ನೇಮಕಾತಿ, ಫಿಸಿಕಲ್ ಎಜುಕೇಷನ್ ಟೀಚರ್, PGT ಬಯಾಲಜಿ ಟೀಚರ್ಸ್ಗಳ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಒಂದು ಸಂಸ್ಥೆಯಲ್ಲಿ. ಆಸಕ್ತ ಅಭ್ಯರ್ಥಿಗಳು ಕುಂಭಕೋಣಂ, ತಂಜಾವೂರು ಡಿಸ್ಟಿಕ್ಕು 512001ಕ್ಕೆ ನೀವು ಈ ಒಂದು ಅಡ್ರೆಸ್ಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್, ಆ ಸಂಸ್ಥೆ ಇಮೇಲ್ ಕೂಡ ಇಲ್ಲಿ ಗಮನಿಸಬಹುದು. PU ಕಾಲೇಜುಗಳಲ್ಲಿ ನೋಡಬಹುದು. ಈ ಒಂದು ಸಂಸ್ಥೆಯಲ್ಲಿ ನೇಮಕಾತಿ, PU ಕಾಲೇಜ್ ಲೆಕ್ಚರ್ಸ್ಗಳ ನೇಮಕಾತಿ, ಇಂಗ್ಲೀಷ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಬಾಯಿಂಡ್ ಜೈನ್ ಕಾಲೇಜಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿಯೂ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 15/4/2026 ಒಳಗಾಗಿ ನೀವು ಇಲ್ಲಿ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬಹುದು. ತಮಿಳ್, ಇಂಗ್ಲೀಷ್, ಕಾಮರ್ಸ್, ಮ್ಯಾನೇಜ್ಮೆಂಟ್ ಸ್ಟಡೀಸ್, ಕೋಆಪರೇಟಿವ್ ಸೆಕ್ರೆಟರಿಶಿಪ್ ಮತ್ತು ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್, ವಿಷುವಲ್ ಕಮ್ಯುನಿಕೇಷನ್ ಹುದ್ದೆಗೆ ನೀವು ಇಷ್ಟೆಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ದ ಸೆಕ್ರೆಟರಿ ಅಡ್ಮಿನಿಸ್ಟ್ರೇಷನ್, ಧನ್ರಾಜ್ ಬಾಯಿಂಡ್ ಜೈನ್ ಕಾಲೇಜ್ ನಂಬರ್ 59, ಡಾಕ್ಟರ್ CL ಮೆಹ್ತಾ ಸಲಾಯಿ, ಚೆನ್ನೈಯಲ್ಲಿ ಕೂಡ ನೀವು ಇಲ್ಲಿ ಈ ಒಂದು ಹುದ್ದೆಗೆ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಹೈದರಾಬಾದ್ನಲ್ಲಿ ಮತ್ತೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಮಾರ್ಚ್ 15 ಒಳಗಾಗಿ ನೀವು 9 ರಿಂದ 1 ಗಂಟೆಯ ಒಳಗಾಗಿ ನೀವು ಈ ಒಂದು ಹುದ್ದೆಗೆ ನೀವಿಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿಯನ್ನು ಕೂಡ ಪಡೆಯಬಹುದು. ಆಲ್ ಬ್ರಾಂಚಸ್ಗಳಿಗೆ ನೇಮಕಾತಿ ನೋಡಬಹುದು. ಇಲ್ಲಿ ಕೇಂಬ್ರಿಡ್ಜ್ ಟೀಚರ್ಸ್ಗಳ ನೇಮಕಾತಿ, PGT TGT HODsಗಳ ನೇಮಕಾತಿ, PRT ಟೀಚರ್ಗಳ ನೇಮಕಾತಿ, ಸ್ಕೂಲ್ ಲೀಡರ್ಸ್ಗಳ ನೇಮಕಾತಿ, ಸ್ಟ್ರೀಮ್ ಎಜುಕೇಟರ್ಗಳ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಸಂಸ್ಥೆಯಲ್ಲಿ ಆಸಕ್ತಿ ಅಭ್ಯರ್ಥಿಗಳು ಆ ಸಂಸ್ಥೆಯ ಒಂದು ಇಮೇಲ್ಗೆ, ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಅಕ್ಷರ ಇಂಟರ್ನ್ಯಾಷನಲ್ ಸ್ಕೂಲ್, LB ನಗರ್ ಕ್ಯಾಂಪಸ್, ಹೈದರಾಬಾದಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲಕ್ಷ್ಮೀ ಶ್ರೀನಿವಾಸ ಯೂನಿವರ್ಸಿಟಿಯಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯು ತಿರುಚಪನಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಟೆಕ್ನಿಕಲ್ ಅಸಿಸ್ಟೆಂಟ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೆಕ್ಷನ್ ಆಫೀಸರ್ಸ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಸಂಸ್ಥೆಯು ಆಸಕ್ತಿ ಒಳಬೇಕು. ಆ ಸಂಸ್ಥೆಯ ಒಂದು ವೆಬ್ಸೈಟ್ಗೆ, ಆ ಸಂಸ್ಥೆಯ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ರವಾನಿಸಿ. ಪ್ರಿಯದರ್ಶಿನಿ ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ ಸೈನ್ಸ್ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ. ಒಂದು ಸಂಸ್ಥೆಯು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ವಾಂಟೆಡ್ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಟೀಚಿಂಗ್ ಸ್ಟಾಫಲ್ಲಿ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್, ಸಿವಿಲ್, ಮೆಕ್ಯಾನಿಕಲ್, ECA, CSE,
AIDS, AIML ಇಷ್ಟೆಲ್ಲ ಹುದ್ದೆಗಳಿಗೆ ಇವರು ಇಂಗ್ಲೀಷ್, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಅದೇ ರೀತಿಯಾಗಿ ನಾನ್ ಟೀಚಿಂಗ್ ಹುದ್ದೆಗಳಿಗೆ ಇವರು ಫಿಸಿಕಲ್ ಡೈರೆಕ್ಟರ್, ಮೇಲ್ ಮತ್ತು ಫಿಮೇಲ್, ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್, ಅಕೌಂಟೆಂಟ್, ಫ್ರಂಟ್ ಆಫೀಸ್ ಕ್ಲರ್ಕ್ ಹುದ್ದೆಗೆ, ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿಗೆ ಇವರು ಮೇಲ್ ಮತ್ತು ಫಿಮೇಲ್ಗೆ ನೇಮಕಾತಿ, ಅದೇ ರೀತಿಯಾಗಿ ಡ್ರೈವರ್ಸ್ಗಳನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಇಮೇಲ್ಗಾಗಲಿ ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ಗಾಗಲಿ ಈ ಒಂದು ಪತ್ರಿಕಾ ಪ್ರಕಟಣೆಯಾದ 15 ದಿನಗಳ ಒಳಗಾಗಿ ನೀವು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಇದು ಆಗಿದ್ದು 25/3/2026 ಪತ್ರಿಕಾ ಪ್ರಕಟಣೆಯಾಗಿದೆ. ಆದ್ದರಿಂದ 15 ದಿನ ಒಳಗಾಗಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗಿದೆ.